ಇವ್ರದೆಲ್ಲ ಓದ್ತಾ ಹೋದಾಗ ಅಟ್ಲೀಸ್ಟ್ ಅವ್ರ ರೀತಿ ಆಗ್ಲಿಕ್ಕೆ ಪ್ರಯತ್ನನಾದ್ರೂ ಪಡ್ಬೋದಲ್ಲ ಅನ್ನೋಂಥದ್ದು ಒಂದು ಮೈಂಡಲ್ಲಿ ಇದೆ ಮ್ಯಾಮ್. ನೋಡೋಣ ಅದು ಯಾವ ರೀತಿ ಆಗುತ್ತೆ ಅಂತ. ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಪಡ್ತೀನಿ. ಅಲ್ಲ, ನಿಮಗೆ ನೀವು ಏನಾದರೂ ಒಂದು 5 ರೂಲ್ಸ್ಗಳನ್ನು ಮಾಡ್ಕೊಂಡಿದ್ದೀರಾ, ನಾನು ಅಪಾಯಿಂಟ್ ಆದಾಗ ಹಿಂಗಿರಬೇಕು ನಂದು ಅಂತ ಏನಾದರೂ ಆ ಥರ ಫೀಲ್ ಮಾಡ್ಕೊಂಡಿದ್ದೀರಾ? ಅಂದರೆ ಮ್ಯಾಮ್, ಒಬ್ಬ ಆಫೀಸರ್ ಆಗಿ ಬಂದಾಗ ನಾನು ಮೋಸ್ಟ್ ಇಂಪಾರ್ಟೆಂಟ್ ಬಿಲೀವ್ ಮಾಡೋಂಥದ್ದು ಐ ಮಸ್ಟ್ ಹ್ಯಾವ್ ದಟ್ ಎಂಪತಿ ಅಂತ. ಸೊ ಆ ಕಂಪ್ಯಾಷನ್, ಅನುಕಂಪ ಇರಬೇಕು, ಆ ಭಾವನೆಗಳು ಜನರಿಗೆ ಸಾಧ್ಯ ಆದಷ್ಟು ಸಹಾಯ ತಲುಪಬೇಕು ನಾನು ಅಂತ. ಜನರನ್ನ ಸಾಧ್ಯ ಆದಷ್ಟು, ನಾಟ್ ಆಸ್ ಎ ಫೇಮಸ್, ನಾಟ್ ಆಸ್ ಎ ಹೀರೋ, ನಾಟ್ ಆಸ್ ಎ ಸಿಂಗಮ್, ನಾನು ಜನರ ಜೊತೆ ಜನರಾಗಿ ಬೆರಿಬೇಕು ಅನ್ನೋಂಥದ್ದು ನನಗಂತೂ ಮನಸ್ಸಲ್ಲಿ ಇದೆ ಮ್ಯಾಮ್. ಅದು ಬಿಟ್ಟರೆ ಸಾಧ್ಯ ಆದಷ್ಟು ನಾನು ಈ ಪೊಲಿಟಿಕ್ಸ್ ಆಗ್ಬೋದು, ಕರಪ್ಷನ್ ಆಗ್ಬೋದು, ದೂರ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೊಂದು ಮೈಂಡಲ್ಲಿ ಇದೆ. ಸೊ ಅಷ್ಟು ಬಿಟ್ಟರೆ ಇನ್ನು ಇಂಟೆಗ್ರಿಟಿ ಆಗ್ಬೋದು, ಅಬ್ಜೆಕ್ಟಿವಿಟಿ, ಯಾವುದೇ ರೀತಿ ಬಯಾಸ್ ಇರಬಾರ್ದು, ಜಾತಿ ಆಗ್ಬೋದು, ಧರ್ಮ ಆಗ್ಬೋದು, ಅದು ನನ್ನ ಡಿಸಿಷನನ್ನು ಬ್ಲೈಂಡ್ ಮಾಡಬಾರ್ದು ಅಂತ. ಸೊ ಇವೆಲ್ಲ ಮೈಂಡಲ್ಲಿ ಅಂದ್ಕೊಂಡಿದ್ದೀನಿ ಮ್ಯಾಮ್. ತುಂಬ ಜನ ನೋಡಿದಾಗ, ಎಲ್ಲರೂ ಅಂತ ಹೇಳಲ್ಲ, ಕೆಲ ಅಧಿಕಾರಿಗಳನ್ನು ನೋಡಿದಾಗ ತಾವು ಬೆಳಿಬೇಕು, ತಮ್ಮ ಅಕೌಂಟ್ಗಳು ಬೆಳಿಬೇಕು, ನಮ್ಮವ್ರು ಬೆಳಿಬೇಕು ಅನ್ನುವಂಥ ಮನಸ್ಥಿತಿಯಲ್ಲೇ ಕೆಲಸ ಮಾಡಿದ್ರು ತುಂಬ ಜನ ಸಿಕ್ಕಾಕೊಳ್ತಾರೆ, ಅದೆಲ್ಲ ಗೊತ್ತಾಗುತ್ತೆ. ಬಟ್ ಅಷ್ಟೆಲ್ಲ ಕಷ್ಟಪಟ್ಟು ಆ ಪೋಸ್ಟಿಗೆ ಬಂದಾಗ ಒಂದು ಕ್ಷಣದಲ್ಲಿ ಹೆಸರು ಕೂಡ ಹಾಳಾಗಿದ್ದನ್ನು ನಾವು ನೋಡಿದ್ದೀವಿ. ಸೊ ಅದನ್ನೆಲ್ಲ ನೋಡಿದಾಗ ಹೆಂಗೆ ಅನ್ಸುತ್ತೆ ನಿಮಗೆ? ಅಂದರೆ ನಾನು ಅಂತ ಇರಬಾರ್ದು, ನನ್ನ ದೇಶ ಮೊದಲು, ನಾನು ಮೊದಲು ಅಂತ ಇದ್ದಾಗ ಮಾತ್ರ ಕೆಲಸ ಮಾಡೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಹೇಗೆ ಅದು ಮ್ಯಾಮ್, ಫಾರ್ಚುನೇಟ್ಲಿ ನಾನು ಕುವೆಂಪು ಅವರು, ಗಾಂಧಿ, ಅಂಬೇಡ್ಕರ್ ಅವ್ರನ್ನೆಲ್ಲ ಸ್ವಲ್ಪ ತುಂಬ ಇಷ್ಟಪಟ್ಟು ಓದಿರೋದ್ರಿಂದ ಅವರ ಸಿದ್ಧಾಂತಗಳನ್ನು ನೋಡ್ತಾ ಬಂದಾಗ ನನಗೆ ಅಷ್ಟು ಮೆಟೀರಿಯಲಿಸಮ್ ಆಗ್ಬೋದು ಅಥವಾ ಹಣದ ಮೇಲೆ ಮೋಹ ಆಗ್ಬೋದು ನನಗಂತೂ ಇಲ್ಲ ಮ್ಯಾಮ್. ಸೊ ನನಗೆ ಇರುವಂಥದ್ದು ದೇಶದ ಬಗ್ಗೆ ಆಗಲಿ, ಜನರ ಬಗ್ಗೆ ಆಗಲಿ, ನಾನು ಅದನ್ನೇ ಲಾಸ್ಟಲ್ಲೂ ಕೂಡ ಅದನ್ನೇ ಹೇಳಿದ್ದೆ. 5,000ದಲ್ಲೂ ಬದುಕಿದ್ದೀನಿ ನಾನು, 20,000ದಲ್ಲೂ ಬದುಕಿದ್ದೀನಿ, 1,00,000ದಲ್ಲೂ ಬದುಕಿದ್ದೀನಿ. ಸೊ ನಾನು ನೆಮ್ಮದಿಯಾಗಿ ಬದುಕಲಿಕ್ಕೆ ನನಗೆ ಅಮೌಂಟಿನ ಅವಶ್ಯಕತೆ ಇಲ್ಲ, ಹ್ಯಾಪಿನೆಸ್, ನೆಮ್ಮದಿಯ ಅವಶ್ಯಕತೆ ಇದೆ. ಸೊ ಅದು ಸಿಕ್ಕುವಷ್ಟು ಕೆಲಸ ಮಾಡಿದ್ರೆ ಸಾಕು. ಈ ಅಕೌಂಟ್ ಬೆಳೆಸೋಂಥದ್ದು, ಇದನ್ನು ಬೆಳೆಸೋಂಥದ್ದು ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ. ಸೊ ಭ್ರಷ್ಟಾಚಾರ ಮುಕ್ತ ಸೇವೆಯನ್ನು ಕೊಡಬೇಕು, ನಾನು ಕೂಡ ಆರಾಮಾಗಿ ಒಂದೊಳ್ಳೆ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕು, ಜನರ ಪರವಾಗಿ ಮಾಡಬೇಕು ಅನ್ನೋಂಥ ಧ್ಯೇಯ ಇಟ್ಕೊಂಡಿದ್ದೀರಾ. ನಿಜಕ್ಕೂ ಅದರಲ್ಲಿ ಸಕ್ಸಸ್ ಆಗಿ ಅಂತ ಹೇಳ್ತೀವಿ. ಇನ್ನೇನಾದರೂ ಯಾರಿಗಾದರೂ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳಬೇಕು ಅನ್ನೋದಿದ್ರೆ, ಈ ಇಡೀ 7 ವರ್ಷದ ಜರ್ನಿಯಲ್ಲಿ ಹಿಂದೆಂದೂ ಕೂಡ ಮುಂದಿನ ಲೈಫಲ್ಲಿ ಇಂಥದ್ದೊಂದು ಘಟನೆಗಳು ನನ್ನ ಮನಸ್ಸಲ್ಲಿ ಬರಬಾರ್ದು, ಅಂಥ ಘಟನೆಗಳು ಜೀವನದಲ್ಲಿ ಬರಬಾರ್ದು ಅಂತ ಅನ್ನೋದಿದ್ರೆ ಏನಾದರೂ ರೀಕಾಲ್ ಮಾಡ್ಕೊಳ್ಳೋ ಥರ ಇದೆಯಾ? ಹೇಗೆ ಅಂದರೆ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಮ್ಯಾಮ್, ಇದುವರೆಗೂ ನಮ್ಮ ಟೀಚರ್ಗಳಿಗೆ, ನಮ್ಮ ಫ್ರೆಂಡ್ಸು ಮತ್ತು ನಮ್ಮ ಫ್ಯಾಮಿಲಿ, ಇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದ್ರ ಜೊತೆ ನಾನು 23ಯಲ್ಲಿ ಯಾವಾಗ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಗಳು ಸಿಕ್ಕಾಪಟ್ಟೆ ಇತ್ತು, ಆಗ ನನಗೆ ಕರೆದು ಕೆಲಸವನ್ನು ಕೊಟ್ಟಂಥವರು ಡಾಕ್ಟರ್ ಶಿವಕುಮಾರ್ ಅಂತ, IAS ಅಕಾಡೆಮಿ ಡೈರೆಕ್ಟರ್ ಅವರು. ಅದಾದಮೇಲೆ ಸಿದ್ಧಾರ್ಥ್ ಅಂತ, ಆಚಾರ್ಯ ಅಕಾಡೆಮಿ ಡೈರೆಕ್ಟರ್, ಫೌಂಡರು. ಅವರಿಬ್ಬರಿಗೆ ಸ್ಪೆಷಲ್ ಥ್ಯಾಂಕ್ಸ್ ನಾನು ಹೇಳಲೇಬೇಕು ಮ್ಯಾಮ್. ಆ 2 ಅಕಾಡೆಮಿಗಳು ನನಗೆ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟು. ಏನಕ್ಕೆ ಅಂದರೆ ಅಲ್ಲಿ ಅಕಾಡೆಮಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೋತ್ಸಾಹ ಕೊಡ್ತಾ ಬಂದರು. ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಬರಬೇಕು. ಅದಾದಮೇಲೆ ನನ್ನ ಜರ್ನಿಯಲ್ಲಿ ಇದ್ದಂತಹ ಹಲವಾರು ಜನ ನನ್ನ ಸ್ನೇಹಿತರು, ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಅಟೆಂಪ್ಟಿಂದ ನನ್ನ ಕ್ಲೋಸ್ ಫ್ರೆಂಡ್ ವಿನೋದ್ ಅಂತ, ನಾನು PGಯಲ್ಲಿ ನನಗೆ ಅಮೌಂಟ್ ಕಡಿಮೆ ಇದ್ದಾಗೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದಂಥ ಅವನಿಗೂ ಕಡಿಮೆನೇ ಬರ್ತಿತ್ತು. ಅವನಿಗೊಂದು 600 ರೂಪಾಯಿ ಮಿಕ್ಕಿದ್ರೆ ನನಗೊಂದು 300 ರೂಪಾಯಿ, ಇಬ್ಬರು ಕೂಡ ನಮ್ಮ ದುಡ್ಡು ಅಂತಾನೆ. ಸೊ ಆ ರೀತಿ ಇದ್ದಂಥವನು ನಮ್ಮ ವಿನೋದ. ಸೊ ಅವನು ಮತ್ತು ನನ್ನ ಕ್ಲೋಸ್ ಫ್ರೆಂಡ್ ವಿದ್ಯಾ ಅಂತ. ಸೊ ಆಕೆಯೂ ಕೂಡ ಅಷ್ಟೇ, ನನಗೆ ಯಾವಾಗ ಸೋತಾಗೆಲ್ಲ ಕೂಡ ಆಕೆ ಧೈರ್ಯ ತುಂಬಿದಂಥವಳು. ಸೊ ಆಕೆಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಬೇಕು. ಸೊ ಈ ರೀತಿ ಹಲವಾರು ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು. ರಿಗ್ರೆಟ್ ಅಂತ ಅನಿಸಿದ್ರೆ ಹಲವಾರು ರೀತಿಯಲ್ಲಿ ನಾವು ಕೂಡ ಸಂಕುಚಿತ ಮನಸ್ಥಿತಿಯಲ್ಲಿ ಎಲ್ಲೋ ಒಂದು ಕಡೆ ಬಿಹೇವ್ ಮಾಡಿರ್ತೀವಿ ಯಾರ ಜೊತೆನಾದ್ರೂ. ಯಾವುದೋ ಒಂದು ಸಣ್ಣ ವಿಷಯಗಳಾಗಿರುತ್ತೆ ಅಥವಾ ಯಾವುದೋ ಒಂದು ಸಣ್ಣ ತಪ್ಪುಗಳಾಗಿರುತ್ತೆ, ಅದನ್ನೆಲ್ಲ ಕ್ಷಮಿಸ್ಲಿ ಅನ್ನೋಂಥದ್ದು ಒಂದು ಮನಸ್ಥಿತಿ ಮ್ಯಾಮ್ ಅಷ್ಟೇ. ಅಪ್ಪ ಅಮ್ಮಂಗೆ ಫೈನಲಿ ಗ್ಯಾರಂಟಿ ನ್ಯೂಸ್ ಮೂಲಕ ಏನು ಹೇಳ್ತೀರಿ? ಅಪ್ಪ ಅಮ್ಮಂಗೆ ಸೊ ನಾನು ಅವರ ಸೇವಕ ಅಷ್ಟೇ ಮ್ಯಾಮ್. ಅವರ ಕನಸನ್ನು ನಾನು ಏನಾದರೂ ಒಂದು ಮಾಡಿದ್ದೀನಿ ಅಂತ ಹೇಳಿ ಅಲ್ಲ. ನೀವು ಎಷ್ಟೇ ದೊಡ್ಡ ಹುದ್ದೆಯಲ್ಲಿ ಕೂತ್ಕೊಂಡ್ರು ನಾಳೆ ದಿನ ಅಪ್ಪ ಅಮ್ಮನ ಊರು ಬಿಟ್ಟು ಬಾ, ನಿನ್ನ ಐಷಾರಾಮಿ ಲೈಫ್ ಲೀಡ್ ಮಾಡ್ಬೋದು, ನನ್ನ ಜೊತೆಗಿರೋ ಅಂತರೂ ಮೋಸ್ಟ್ಲಿ ಬಿಟ್ಟು ಬರಲ್ಲ ಅನ್ಕೊಳ್ತೀನಿ ಅವರು. ನಮ್ಮ ತಂದೆಗಂತೂ ಹಳ್ಳಿ ಜೀವನ ಎಷ್ಟು ಒಗ್ಗಿದೆ ಅಂದರೆ, ಅವ್ರು ಯಾವ ರೀತಿ ಇರ್ತಾರೋ, ನನ್ನ ಜೀವನ ಪೂರ್ತಿ ಅವರ ಸೇವಕನಾಗಿದ್ರೂ ಕೂಡ ಅವ್ರ ಋಣವನ್ನು ನನ್ನ ಕೈಲಿ ತೀರಿಸ್ಲಿಕ್ಕಾಗಲ್ಲ. ಸೊ ಅಷ್ಟು ಸಹಾಯವನ್ನು ಮಾಡಿದಂಥವ್ರು ನನ್ನ ತಂದೆ ತಾಯಿ ಮತ್ತು ನನ್ನ ತಮ್ಮ. ನಮ್ಮಮ್ಮ ಹೇಗೆ ಅಂದರೆ, ಏನೇ ಆದ್ರೂ ಕೂಡ ಲಾಸ್ಟ್ ಟೈಮ್ ಇಂಟರ್ವ್ಯೂ ಮುಗಿಸ್ಕೊಂಡು ಹೋದಾಗ ಮನೆಗೆ ನೀರು ಹಿಡಿದಿಲ್ಲ ಅಂದ್ಬಿಟ್ಟು ಹೊಡೆದಿತ್ತು. ಸೊ ಇಷ್ಟು ನನ್ನ ಪ್ರೀತಿಯಿಂದ ಈಗಲೂ ಕೂಡ ಎಷ್ಟೇ ದೊಡ್ಡ ಅಧಿಕಾರಿ ಆದ್ರೂ ತಂದೆ ತಾಯಿಗೆ ಮುದ್ದು ಮಗ ನೀವು. ಹೌದು, ಅವ್ರು ಹೇಳಿದ ಕೆಲಸ ಮಾಡಲೇಬೇಕು, ಇದನ್ನೇ ಮಾಡಿದ್ದಾರೆ. ಸೊ ಅದೊಂದು ಖುಷಿ ನನಗೆ ಯಾವತ್ತೂ ಕೂಡ ಅಷ್ಟೇ. ನಾನು ಐ ಆಮ್ ವೆರಿ ಲಕ್ಕಿ ಅಷ್ಟು ಮ್ಯಾಮ್. ನನ್ನ ತಂದೆ ತಾಯಿಗಳು ಮತ್ತು ನನ್ನ ತಮ್ಮ ಇವರಿಂದ ನಾನು ತುಂಬ ಲಕ್ಕಿ. ಸೊ ಅಷ್ಟು ನನಗೆ ಖುಷಿಯಾಗಿರೋಂಥದ್ದು. ಅವ್ರಿಗೆ ಏನಾದ್ರೂ ಕೂಡ ಅಷ್ಟೇ, ನನಗೆ ಏನೇ ಮಾಡಿದ್ರು ಕೂಡ ಅವ್ರಿಗೆ ಕಡಿಮೆನೆ, ಅಷ್ಟು ನನಗೆ ಸಹಾಯ ಮಾಡಿದಂಥ ತಂದೆ ತಾಯಿಗೆ ನೀವು ಈ ಕೊಟ್ಟಿದ್ದೀರಲ್ಲ ಈ ಗಿಫ್ಟ್, ಇದಕ್ಕಿಂತ ಇನ್ನೊಂದು ಬೇರೆ ಗಿಫ್ಟ್ ಇಲ್ಲ ಅಂತ ಅನ್ಸುತ್ತೆ. ಸಾರ್ಥಕ ಮನೋಭಾವ ತಂದೆ ತಾಯಿ ನನಗೆ ಅವರು ದೊಡ್ಡ ಮಗನನ್ನ ಪಡ್ಕೊಂಡಿದ್ದಕ್ಕೆ ಅಂತ ಹೆಮ್ಮೆ ಪಡ್ತಿದ್ದಾರೆ ಅಂತ. ಮೋಸ್ಟ್ಲಿ ಮಕ್ಕಳಾಗಿ ಇದಕ್ಕಿಂತ ನಾವು ಇನ್ನೇನು ಮಾಡಕ್ ಸಾಧ್ಯ ಹೇಳಿ, ಇದನ್ನೇ ಅಲ್ವಾ ಅವರು ನಿರೀಕ್ಷೆ ಮಾಡೋದು ಅಂತ. ಎನಿವೇ ಧನಂಜಯ ಅವರ ಇಷ್ಟೊತ್ತು ನಮ್ಮ ಜೊತೆಗಿದ್ದು ನಿಮ್ಮ ಸಮಯ ಕೊಟ್ಟಿದ್ದೀರಿ. ಒಂದು ಉನ್ನತ ಹುದ್ದೆಯಲ್ಲಿ ಕೂತ್ಕೊಳ್ಳುವಂತಹ ಕೆಲವೇ ದಿನಗಳು ಬಾಕಿ ಉಳ್ಕೊಂಡಿದೆ. ಒಂದು ಒಳ್ಳೆಯ ವ್ಯವಸ್ಥೆಯಲ್ಲಿ ಒಳ್ಳೆಯ ಆಡಳಿತವನ್ನ ಕೊಡಿ ಅಂತ ವಿಶ್ ಮಾಡ್ತೀನಿ.
ಇಷ್ಟಪಡ್ತೀವಿ. ಕಂಗ್ರ್ಯಾಚುಲೇಷನ್ ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಮಂಡ್ಯ ಜಿಲ್ಲೆಯ ನಾಗಮಂಗಲದ ಒಂದು ಪುಟ್ಟ ಕುಟುಂಬ, ಕೃಷಿ ಕುಟುಂಬದಿಂದ ಬಂದು ಧನಂಜಯ್ ಅವರು ಸತತವಾಗಿ 7 ವರ್ಷಗಳಿಂದ ಪರಿಶ್ರಮ ಪಟ್ಟು UPS ಅನ್ನ ಕ್ರ್ಯಾಕ್ ಮಾಡೋ ಮೂಲಕ 554ನೇ ರ್ಯಾಂಕ್ ಪಡೆದುಕೊಳ್ಳೋ ಮೂಲಕ ಕನ್ನಡಿಗರಾಗಿ ನಾವು ಕೂಡ ಅವ್ರ ಬಗ್ಗೆ ಹೆಮ್ಮೆ ಪಡ್ತಿದ್ದೀವಿ ಅಂತ ಅಂದರೆ, ಧನಂಜಯ್ ಅವರು ಇನ್ನಷ್ಟು ಉತ್ತುಂಗಕ್ಕೆ ಹೋಗಲಿ, ಅವರ ಈ ಜರ್ನಿ ಅತಿ ದೊಡ್ಡ ಯಶಸ್ಸನ್ನು ಕಾಣಲಿ, ಇವರು ನಡೆದು ಬಂದ ಹಾದಿ ಇದೆಯಲ್ಲ ಅದು ಕೆಲವರಿಗೆ ಮಾರ್ಗದರ್ಶನ ಆಗಲಿ, ಸ್ಫೂರ್ತಿ ಆಗಲಿ ಅನ್ನೋ ಕಾರಣಕ್ಕೆ ಅವ್ರನ್ನ ಮಾತನಾಡಿಸುವ ಪ್ರಯತ್ನ ಮಾಡಿದ್ದೀವಿ. ಎನಿವೆ, ಎಲ್ಲ ಕರ್ನಾಟಕದ ಜನತೆಯಿಂದ ಒನ್ಸ್ ಅಗೇನ್ ಅವರಿಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.